ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಹಾಗಲಕಾಯಿನ ಉಪಯೋಗಿಸ್ಕೊಂಡು ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪನೂ ಕಹಿ ಗೊತ್ತಾಗಲ್ಲ. ಈ ವಿಧಾನದಲ್ಲಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಊಟದ ಜೊತೆಗಂತೂ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಒಂದು ವಾರ ಕೂಡ ಇದನ್ನು ಇಟ್ಕೊಂಡು ಹಾಗೆಯೇ ತಿನ್ಬೋದಾಗಿದೆ. ಅದೇ ರೀತಿಯಾಗಿ ಫ್ರಿಜ್ಜಲ್ಲಿ ಕೂಡ ಒಂದು ತಿಂಗಳಲ್ಲೇ ಇಟ್ಕೊಂಡು ತಿನ್ಬೋದು. ಆಮೇಲೆ ಟೂರೆಲ್ಲ ಹೋದಾಗೆಲ್ಲ ನಿಮಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಬಳಕೆ ಮಾಡ್ಬೋದು, ಚಪಾತಿನೋ ಅಥವಾ ರೊಟ್ಟಿ ಎಲ್ಲ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕಾಗಿ ಮಾರ್ಕೆಟಿಂದ ನಾನು ಅರ್ಧ kg ಆಗುವಷ್ಟು ಹಾಗಲಕಾಯಿನ ತೊಳ್ಕೊಂಡು ತಂದಿದ್ದೀನಿ. ಚೆನ್ನಾಗಿ ಇದರಲ್ಲಿ ನೀರಿನ ಅಂಶ ಎಲ್ಲ ಇರೋದನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ಹಾಗಲಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ, ಹಳದಿ ಆಗಿರುವಂತಹ ಹಾಗಲಕಾಯಿ ಇದು. ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟ್ ಹಸಿರಾಗಿರುವಂತಹ ಹಾಗಲಕಾಯಿನ ಆಯ್ಕೆ ಮಾಡಿಕೊಂಡು ಇದನ್ನು ಈಗ ಸಣ್ಣಕ್ಕೆ ಹೆಚ್ಕೊಳ್ಳೋ ವಿಧಾನವನ್ನು ನೋಡ್ಕೊಳ್ಳೋಣ ಒಂದ್ಸಲಿ. ನೋಡಿ, ಒಳಗಿನ ಬೀಜ ಎಲ್ಲ ಇದೆಯಲ್ಲ ಅದನ್ನು ನೀಟಾಗಿ ತೆಕ್ಕೊಳ್ಬೇಕಾಗತ್ತೆ. ಆಮೇಲೆ ಹುಳ ಹುಪ್ಪಟೆ ಎಲ್ಲ ಜಾಸ್ತಿ ಎಲ್ಲ ಇರುತ್ತೆ ಇದರಲ್ಲಿ, ಕೆಲವೊಂದು ಹಾಗಲಕಾಯಲ್ಲಿ ಬರುತ್ತೆ. ಅವೆಲ್ಲವನ್ನು ಸರಿಯಾಗಿ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ ನಂತರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು, ವಿಡಿಯೋದಲ್ಲಿ ತೋರಿಸಿರುವ ಥರ. ಹೀಗೇ ನೀವು ಕೂಡ ಮಾಡ್ಕೊಳ್ಳಿ. ಎಲ್ಲವನ್ನು ಅರ್ಧ kg ಆಗುವಷ್ಟರ ಮಟ್ಟಿಗೆ ನಾನು ಇದನ್ನು ತಗೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ 2 ಹಾಗಲಕಾಯಿನ ತೆಗೆದಿದ್ದೀನಿ. ಸ್ವಲ್ಪ ಹಣ್ಣಾಗಿತ್ತು ಅಂತ ಅದನ್ನು ಹೊರಗಡೆ ಇಟ್ಟಿದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಇಷ್ಟು ಸಣ್ಣಕ್ಕೆ ಎಲ್ಲವನ್ನು ಹೆಚ್ಕೊಂಡು ಇಟ್ಟಿದ್ದೀನಿ. ಇನ್ನು ಇದನ್ನು ಡೈರೆಕ್ಟಾಗಿ ನಾವೀಗ ಬಾಣಲಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಕ್ಕೆ ನಾವು ಹೆಚ್ಚಿಟ್ಟಂತಹ ಹಾಗಲಕಾಯಿನ ಹಾಕ್ಕೊಳ್ಬೇಕೀಗ. ಎಲ್ಲ ಹಾಗಲಕಾಯಿನ ಹಾಕಿ ಆದ ನಂತರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು. ಹುಡಿ ಉಪ್ಪನ್ನೇ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಉಪ್ಪು ತುಂಬ ಚೆನ್ನಾಗಿ ಹಿಡಿಸತ್ತೆ. ಅದೇ ರೀತಿ ಬೆಲ್ಲವನ್ನು ಕೂಡ ಹಾಕ್ಕೊಳ್ಳೋದಿಕ್ಕಿದೆ. ಈಗ ಸ್ಟಾರ್ಟಿಂಗಲ್ಲಿ ಇಷ್ಟು ಹಾಕಿದರೆ ಸಾಕಾಗುತ್ತೆ ಉಪ್ಪನ್ನು. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆಯನ್ನು ಮುಚ್ಚಿ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟಿಗೆ. ಇದು ಒಂದು ಸೈಡ್ ಬೇಯೋಷ್ಟು ಹೊತ್ತಲ್ಲಿ ನಾವಿಲ್ಲಿ ಈ ಸೈಡ್ ಇದಕ್ಕೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಒಂದು ದಪ್ಪ ತಳದ ಬಾಣಲಿಯೆಲ್ಲ ನಾನು ತಗೊಂಡಿದ್ದೀನಿ. ಇದರಲ್ಲಿ ಈಗ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರಕ್ಕೆ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ kg ಆಗೋಷ್ಟು ಹಾಗಲಕಾಯಿನ ಪಲ್ಯ ಮಾಡ್ಕೊಳ್ಳೋದ್ರಿಂದ ಒಂದು 7 ರಿಂದ 8 ಬ್ಯಾಡಗಿ ಮೆಣಸನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕ್ಕೊಳ್ಬಾರ್ದು. ಇನ್ನು ಬ್ಯಾಡಗಿ ಮೆಣಸು ಸರಿಯಾಗಿ ಘಮ ಎಲ್ಲ ಬರಬೇಕು, ಅಲ್ಲಿ ತನಕ ಕಮ್ಮಿ ಉರಿಯಲ್ಲೇ ಇಟ್ಕೊಂಡ ನಂತರ ನಾನೀಗ ಒಂದು ತೆಗೆದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇನ್ನು ಅದೇ ಬಾಣಲೆಯನ್ನು ತಗೊಂಡು ಅದಕ್ಕೆ ಈಗ ಬಾಕಿ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ 2 ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜವನ್ನು ಹಾಕಿ ಆದ ನಂತರ ನೆಕ್ಸ್ಟ್ ಇದಕ್ಕೆ ಮೆಂತ್ಯ ಕಾಳನ್ನು ಸ್ವಲ್ಪ ಹಾಕಬೇಕು. ಕಹಿ ಬರುತ್ತೆ. ಆಮೇಲೆ ಹಾಗಲಕಾಯಿ ಕೂಡ ಕಹಿ ಅಂಶ ಹೊಂದಿರೋದ್ರಿಂದ 1/4 ಸ್ಪೂನ್ಗಿಂತ ಕಮ್ಮಿ ಅಂತ ಹೇಳ್ಬೋದು, ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯವನ್ನು. ಇನ್ನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ. ಇನ್ನು ಗಟ್ಟಿ ಇಂಗನ್ನು, ಒಂದು ಕಡಲೆಕಾಳು ಗಾತ್ರದ ಇಂಗು ಕೂಡ ಇದರೊಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ. ಸರಿಯಾಗಿ ಇದು ಚಟಪಟ ಅಂತ ಸಿಡಿಯತ್ತಲ್ಲ, ಅಲ್ಲಿ ತನಕ ಇದನ್ನು ಹುರ್ಕೊಂಡಾದ ನಂತರ ಬ್ಯಾಡಗಿ ಮೆಣಸು ತೆಗೆದಿಟ್ಟಂತಹ ತಟ್ಟೆಗೆ ಇದನ್ನು ಕೂಡ ಹಾಕ್ಕೊಳ್ಬೇಕು. ಅಲ್ಲಿಗೆ ನಾವೀಗ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದಾಯಿತು. ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿ ಈಗ ಹುರ್ಕೊಳ್ಬೇಕೀಗ. ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾನು ಬಾಡಿಸ್ಕೊಂಡಿದ್ದೀನಿ ಮುಂಚೆನೇ, ಅದನ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಹಾಗೆಯೇ ಬಾಡ್ಕೊಳ್ಳುತ್ತೆ ಅದು, ಅಥವಾ ಹಸಿದು ಕೂಡ ಹಾಗೆಯೇ ಹಾಕ್ಕೊಂಡ್ರೆ ಹುರಿದಾಗ ತುಂಬ ಕ್ರಿಸ್ಪಿ ಆಗುತ್ತೆ. ಅಲ್ಲಿ ತನಕ ಹುರ್ಕೊಳ್ಬೇಕು. ಸ್ವಲ್ಪ ಬಾಡಿಸಿದಾಗ ಬೇಗನೆ ನಿಮಗೆ ಹುರಿದು ಸಿಗತ್ತೆ ಅಂತ. ಅದನ್ನು ಕೂಡ ಅದೇ ತಟ್ಟೆಗೆ ಹಾಕಿ ಮಸಾಲೆಯನ್ನೆಲ್ಲ ಒಂದು ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಸೈಡಲ್ಲಿ ಇಟ್ಟು. ಈಗ ಹಾಗಲಕಾಯಿನ ತೋರಿಸ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಎಲ್ಲ ಹಾಗೆಯೇ ಬೆಂದಿದೆ. ಇದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಬೇಕಾಗತ್ತೆ. ಉಪ್ಪಿನ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ. ಅದಷ್ಟನ್ನು ಬಿಟ್ಟ ನಂತರ ಈಗ ಒಂದು ಕುದಿಯೆಲ್ಲ ಬಂದ ನಂತರ ಬೆಲ್ಲವನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಿಲ್ಲಿ. ನಿಮಗೆ ರುಚಿಗೆ ಹೇಗೆ ಬೇಕು ಹಾಗೆಯೇ ಹಾಕ್ಕೊಳ್ಬೋದು. ಈ ಮಂಗಳೂರು, ಉಡುಪಿ ಕಡೆ ಎಲ್ಲ ಬೆಲ್ಲವನ್ನು ಜಾಸ್ತಿ ಉಪಯೋಗ ಮಾಡ್ತೀವಿ. ಮಜ್ಜಿಗೆ ಹುಳಿ ಒಂದು ಬಿಟ್ಟು ಬಾಕಿ ಎಲ್ಲದಕ್ಕೂ ನಾವು ಬೆಲ್ಲವನ್ನು ಹಾಕದೇ ಇರೋದಿಲ್ಲ. ಹಾಗಾಗಿ ಈಗ ಇಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇದನ್ನು ಸ್ವಲ್ಪ ಇನ್ನೂ ಬೇಯೋದಕ್ಕೆ ಬಿಡ್ತೀನಿ, ಸರಿಯಾಗಿ ಬೇಯಲಿ ಅದು. ಇನ್ನೀಗ ಮಸಾಲೆ ಪದಾರ್ಥಗಳು ಕೂಡ ತಣ್ಣಗಾಗಿದೆ. ಸರಿಯಾಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ. ಈಗ
ಈ ಹಾಗಲಕಾಯಿಯನ್ನು ಸುಮಾರು ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಗೊಜ್ಜು ಅಂತ ಮಾಡ್ಬೋದು, ಅದು ಕೂಡ ತುಂಬ ಟೇಸ್ಟಿ ಆಗಿರುತ್ತೆ. ಈಗ ಫೈನಾಗಿ ಪೌಡರ್ ಮಾಡಿಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ಸೈಡಲ್ಲಿ ಎತ್ತಿಡೋಣ. ಈಗಾಗಲೇ ನಾವು ಹಾಗಲಕಾಯಿಯನ್ನು ಬೆಂದಿರೋದನ್ನು ನೋಡ್ಕೊಳ್ಬೇಕಾಗತ್ತೆ. ಅದನ್ನು ಆಲ್ಮೋಸ್ಟ್ ಇದು ಮುಕ್ಕಾಲು ಅಂಶ ಬೆಂದಿದೆ. ಇನ್ನೀಗ ಇದಕ್ಕೆ ಲಾಸ್ಟಲ್ಲಿ ನಾವು ಉಪ್ಪು ಮತ್ತು ಬೆಲ್ಲವನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಹಿಡಿಸತ್ತೆ ಇದಕ್ಕೆ ಉಪ್ಪು ಆಮೇಲೆ ಬೆಲ್ಲ. ಈಗ ಕಹಿ ಅಂಶ ಇದರಲ್ಲಿ ಹೋಗಬೇಕು ಅಂತಂದರೆ ನಾವು ಉಪ್ಪು ಮತ್ತು ಬೆಲ್ಲನ ಸರಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಹಾಕಿದರೆ ಮಾತ್ರ ನಿಮಗೆ 1 ವಾರ ಕೂಡ ಇದು ಕೆಡದಂತೆ ಇರುತ್ತೆ. ಹಾಗಾಗಿ ಬೆಲ್ಲ ಮತ್ತು ಉಪ್ಪನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸರಿಯಾಗಿ ಬೆಲ್ಲವನ್ನೆಲ್ಲ ಹಾಕಿದ್ದಾಯಿತು, ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಇನ್ನು ಇದನ್ನು ಮುಚ್ಚಳನೆಲ್ಲ ಮುಚ್ಚಬಾರ್ದು. ಜಸ್ಟ್ ಹೀಗೇ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಬೆಲ್ಲ ಆಮೇಲೆ ಉಪ್ಪೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು ಹಾಗಲಕಾಯಿ ಜೊತೆಗೆ. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಮುಕ್ಕಾಲು ಅಂಶ ಈಗ ಬೆಂದಾಗಿದೆ. ಇನ್ನೀಗ ಸ್ವಲ್ಪ ಹೊತ್ತು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸರಿಯಾಗಿ ಬೇಯಿಸ್ಕೊಳ್ಳೋಣ. ಆಮೇಲೆ ಕೊನೆಯಲ್ಲಿ ನಾವು ಹುರಿದಿಟ್ಟಂತಹ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿದರೆ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಕೊನೆಯಲ್ಲಿ ನಾನೀಗ ಮಸಾಲೆ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಆಯಿತು ಅಂದಾಗ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ. ಇನ್ನಿದಕ್ಕೆ ಬೇರೆ ಏನನ್ನೂ ಹಾಕುವಂಗಿಲ್ಲ, ಇಷ್ಟೇ ಇದು. ಇನ್ನು ಸರಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. 1 ಗಂಟೆಯಿಂದ 1.5 ಗಂಟೆ ಎಲ್ಲ ಹಾಗೆಯೇ ಇಟ್ಟಾಗ ಕೂಲ್ ಆಗುತ್ತೆ. ಆಮೇಲೆ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 1 ವಾರ ಎಲ್ಲ ಕೆಡದಂತೆ ಹಾಗೆಯೇ ಇಟ್ಕೊಂಡು ಕೂಡ ತಿನ್ಬೋದು. ಇದನ್ನು ವರ್ಕಿಂಗ್ ವುಮೆನ್ ಯಾರೆಲ್ಲ ಇರ್ತಾರೆ ನೋಡಿ, ಅವರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಈ ಥರದ ಪಲ್ಯ ಮಾಡಿ ಇಟ್ಕೊಂಡ್ರೆ ಒಂದಷ್ಟು ದಿವಸಗಳ ಕಾಲ ನಾವಿದನ್ನು ಉಪಯೋಗ ಮಾಡ್ಕೊಳ್ಬೋದು. ರೊಟ್ಟಿ ಜೊತೆಗೂ ಅಥವಾ ಚಪಾತಿ ಊಟದ ಜೊತೆಗಂತೂ ತುಂಬಾ ಸಖತ್ತಾಗಿರುತ್ತೆ. ಊಟಕ್ಕಂತೂ ಹೇಳಿ ಮಾಡಿಸಿದಂತಹ ಪಲ್ಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟೂರೆಲ್ಲ ನಾವೆಲ್ಲ ಹೋಗ್ತೀವಿ ಅಂತ ಆದರೆ ಇದನ್ನು ಟ್ರಾವೆಲ್ ಫುಡ್ಡಾಗಿ ತಗೊಳ್ತೀವಲ್ಲ, ಚಪಾತಿ ಅಥವಾ ಬೇರೆ ಏನಾದರೂ ರೊಟ್ಟಿ ಎಲ್ಲ ತಗೊಂಡ್ರೆ ಇದನ್ನು ಸೈಡ್ ಡಿಶ್ ಆಗಿ ಬಳಸ್ಕೊಳ್ಬೋದು. ಹಾಗಲಕಾಯಿಯಿಂದ ಕಹಿ ಇಲ್ಲದೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಧಾನದಲ್ಲಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಅದೇ ರೀತಿಯಾಗಿ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.